ಎಸ್ ನಾವು ರೀಚ್ ಆದ್ವಿ. ಟೂ 200 ಗಿಡ ನಟ್ವಿ ನಾವು. ಪೇಷಂಟ್ಗಳಿಗೆ ಡೊನೇಷನ್ ಕೊಡೋದಾಗ್ಲಿ, ಅಥವಾ ಮನೆಯಲ್ಲಿರೋರಿಗೆ ಒಂದು ಮನೆ ಕಟ್ಕೊಡೋದಾಗ್ಲಿ, ಅಥವಾ ಟೀಚರ್ಗಳಿಗೆ ಕೆಲವು ಏಡೆಡ್ ಸ್ಕೂಲ್ನಲ್ಲಿ ಟೀಚರ್ಸ್ಗೆ ಸಂಬಳ ಬರೋದು. Plant a tree today and let the forest thank you tomorrow. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಸೊ ಈಗ ನಾವು ವನ ಮಹೋತ್ಸವ ಸೆಲೆಬ್ರೇಷನ್ ಸೊ ಯಲಹಂಕದಲ್ಲಿ ಒಂದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಹತ್ರ ಹೋಗ್ತಾ ಇದ್ದೇವೆ. ಸೊ ನಮ್ಮದು ಊರಿದ್ದೊಂದು ಕ್ಲಬ್ ಇದೆ, ಬ್ರಾಹ್ಮರಿ ಕ್ಲಬ್ ಅಂತ. ಸೊ ಅದರ ವತಿಯಿಂದ ಹೋಗ್ತಾ ಇದ್ದೇವೆ. ಈಗ ಬೆಳಗ್ಗೆ 5 ಗಂಟೆ ಆಯಿತು, 5:30 ಆಯಿತು. ಮಳೆ ಬರುವ ಸಂಭವವಿದೆ. ಸೊ ಜಾಕೆಟ್ ಎಲ್ಲ ಹಾಕಿಕೊಂಡು ಹೋಗ್ತಾ ಇದ್ದೇವೆ. ಸೊ ಅಲ್ಲಿಗೆ ಹೋಗಿ ಸಿಗ್ತೇನೆ ಯಾರೆಲ್ಲ ಹೇಗೆಲ್ಲ ಸೆಲೆಬ್ರೇಟ್ ಮಾಡ್ತೇವೆ ಅಂತ. ಎಸ್ ನಾವು ರೀಚ್ ಆದ್ವಿ. ನೋಡಿ ಇದುವೆ ನನ್ನ ಹಸ್ಬೆಂಡ್ ಇದ್ದಾನಲ್ಲ, ಊರಿಗಿಂತ ಮುಂಚೆ ಬಂದಿದ್ದಾನೆ, ಯಾರು ಬರಲಿಲ್ಲ ಗೊತ್ತುಂಟಾ. ಎಸ್ ನಾವು ಫಸ್ಟ್ ರೀಚ್ ಆಗಿದ್ವಿ, ಯಾಕೆಂದರೆ ಬೆಳಗ್ಗೆ ಅಷ್ಟು ಟ್ರಾಫಿಕ್ ಇರೋದಿಲ್ಲ ಅಲ್ಲ. ಇದ್ದಿದ್ದು ಯಲಹಂಕದಲ್ಲಿ ನಮ್ಮ ಮನೆಯಿಂದ ಒಂದು 1.5 hours ಜರ್ನಿ. ಯೂಶ್ವಲಿ ಟ್ರಾಫಿಕ್ ಇದ್ದರೆ, ಇಲ್ಲದಿದ್ದರೆ ಒಂದು 40 minutesಲ್ಲಿ ರೀಚ್ ಆಗ್ತೇವೆ. ಇಲ್ಲಿ ಎಲ್ಲರೂ ಸೇರಿ ಟೀಮ್ ಮಾಡ್ತಾಯಿದ್ರು, ಯಾಕೆಂದರೆ ಎಲ್ಲರೂ ಒಂದೇ ಕಡೆಯಲ್ಲಿ ಹೋದರೆ ಕೆಲಸ ಲೇಟ್ ಆಗುತ್ತೆ ಅಂತ ಹೇಳಿ ಒಂದು ಟೀಮಲ್ಲಿ ಒಂದು 5-6 ಮೆಂಬರ್ಸ್ ಮಾಡಿ ಅವರಿಗೆ ಎಷ್ಟು ಗಿಡವನ್ನು ಕೊಟ್ಟು ಅಲ್ಲಿ ನಡೆಸ್ತಾ ಇದ್ದರು. ಸೊ ಆಲ್ರೆಡಿ ಗುಂಡಿ ಎಲ್ಲ ಮಾಡಿದ್ರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು. ನಮಗೆ ಜಸ್ಟ್ ಸ್ವಲ್ಪ ಗುಂಡಿ ಮಾಡಿ ಅಲ್ಲಿ ಗಿಡ ನೆಡಲಿಕ್ಕಿತ್ತು ಅಷ್ಟೇ. ಆ್ಯಂಡ್ ಸ್ವಲ್ಪ ಕ್ಲೀನ್ ಮಾಡಲಿಕ್ಕಿತ್ತು, ಕಸ ಏನಾದರೂ ಇದ್ದರೆ ಅಂತ. ಗಿಡ ನೆಡೋದು ಹೆಂಗೆ ಅಂತ ನೋಡಿ ಹೊಸತ್ತು ಟಿ ಶರ್ಟ್. ಪಲ್ಲೆ ಕನ್ನಡದಲ್ಲಿ ಹೇಳಿ ಎಲ್ಲಿಗೆ ಬಂದಿದ್ದೇವೆ ನಾವು ಹೇಳಿ. ನೋಡಿ ಗುಂಡಿ ಮಾಡಿಟ್ಟಿದ್ದಾರೆ. ಸೊ ನಾವು ಇಲ್ಲಿ ಗಿಡ ಹಾಕಬೇಕು. ಹಾಯ್ ಫ್ರೆಂಡ್ಸ್, ನಾವು ಗಿಡ ನೆಡ್ತಾ ಇದ್ದೀವಿ. ಉಂಡೆ ಎತ್ತೂರ ಒಂದು ಗುಂಡಿಗೆ ಪೋಡ. ಮಣ್ಣು ಬಿಡರಲ್ಲಿ ಇದು ಸಾಜಿದ ಬಂಜಿದ್ದೇನೆ ಊಡಿತು ನಾನು ಹಿರಿಯ ಅವು ಗೊತ್ತುಂಡ ಭಯಂಕರ ಗಿಡ ಬೆಳೆಸಿ ನಾಡು ಉಳಿಸಿ.
ಸೊ ಒಂದು ಹಾಫ್ ಆನ್ ಅವರ್ ನಾವು ಒಂದು ಫಾರೆಸ್ಟ್ ಕ್ಲೀನಿಂಗ್, ಎಲ್ಲರೂ ಗ್ಲೌ ಮತ್ತೆ ಬ್ಯಾಗ್ ಕೊಡ್ತೇವೆ. ಒಂಚೂರು ಫಾರೆಸ್ಟ್ ಕ್ಲೀನಿಂಗ್, ಏನು ಬೇರೆ ಏನು ಕಸ ಇರಲ್ಲ, ಬಜೆಕರೆ ಇದ್ರೆ ಒಂದು ಸ್ವಲ್ಪ ಪ್ಲಾಸ್ಟಿಕ್ ವೇಸ್ಟ್ ಇರ್ಬೋದು. ಲೇಟಾಗಿ ಬಂದವರಿಗೆ ಒಂದು ಸ್ವಲ್ಪ ಕೆಲಸ ಕೊಡುವ ಅಂತ. ಹಾಯ್ ಬಲ್ಲೆ. ಡಾಯ್ ಇರಕ್ಕೆ ಡೈ ನಡ್ರಿರ್ತನಾ ಇದು ಭ್ರಾಮರಿ ಕ್ಲಬ್ ಅಂತ ಬೆಂಗಳೂರಲ್ಲಿ ಯಾರು ಮಂಗಳೂರಿನವರು ಇರ್ತಾರಲ್ಲ, ಸೊ ಅವರೆಲ್ಲ ಸೇರಿ ಮಾಡಿರುವ ಕ್ಲಬ್. ಮುಂಚೆ ಸ್ವಲ್ಪ ಜನ ಇದ್ರಂತೆ, ಈಗ ತುಂಬ ಜನ ಜಾಯಿನ್ ಆಗ್ತಿದ್ದಾರೆ. ಸೊ ಖುಷಿಯಾಗುತ್ತೆ, ಯಾವಾಗಾದರೂ ಟ್ರಿಪ್ ಇಡ್ತಾರೆ, ಹೀಗೆ ಎನ್ವಿರಾನ್ಮೆಂಟ್ ಡೇ ಸೆಲೆಬ್ರೇಷನ್, ಆ್ಯನ್ಯುವಲ್ ಡೇ ಸೆಲೆಬ್ರೇಷನ್ ಎಲ್ಲ ಇರುತ್ತೆ. ಟೋಟಲ್ ಎತ್ತದಾಗಿ ಇತ್ತು 200 ಗಿಡ ನಟ್ವಿ ನಾವು. ಹಾಯ್ ಪಲ್ಲೆ, ಹಾಯ್ ಪಲ್ಲೆ. ಈ ರೀತಿ ಬಂದ್ಪೆ ಬಂಡಾರಿ. ನಾವೀಗ ಕಸ ಇಕ್ಲಿಕ್ಕೆ ಹೋಗ್ತಾ ಇದ್ದೇವೆ. ಎಲ್ಲಿಗೆ ಹೋಗ್ತಿದ್ದೇವೆ? ಎಷ್ಟು ಕಸ ಉಂಟು? ಕಸನೇ ಇಲ್ಲ, ಕಸವೇ ಇಲ್ಲ ಇಲ್ಲಿ. ಕಸನೇ ಇಲ್ಲ ನೋಡಿ, ಒಂದೊಂದು ಕಸ ಸಿಗ್ತಾ ಇದೆ ಅಷ್ಟೇ. ಬಟ್ ವೆದರ್ ಅಂತೂ ತುಂಬ ಚೆನ್ನಾಗಿದೆ. ಉಂಡು ಅಲ್ಲಿ ಪಡ್ಲೆ ಡಸ್ಟ್ಬಿನ್. ತುಂಬಾ ಖುಷಿಯ ವಿಚಾರ. ಇಷ್ಟು ಸಂಖ್ಯೆ ನಾವು ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ. ಒಳ್ಳೆ ಸಂಖ್ಯೆಯಲ್ಲಿ ಆದಷ್ಟು ಬೆಳಿಗ್ಗೆ 6 ಗಂಟೆಗೆ ಸಂಡೇ ಒಂದು ಮಲ್ಕೊಳ್ಳುವಂತ ದಿವಸ, ಅಂತ ದಿವಸ ಎಲ್ಲರೂ ಇದ್ದು ಇಷ್ಟೊಂದು ಸಪೋರ್ಟ್ ಮಾಡ್ತಿದ್ದಾರೆ. ಎಲ್ಲರೂ ಬಂದಿದ್ದಾರೆ, ಎಲ್ಲರಿಗೂ ಧನ್ಯವಾದಗಳು. ಈ ಕಾರ್ಯಕ್ರಮ ಶುರು ಮಾಡುವ ಮುಂಚೆ ಮುಖ್ಯ ಅತಿಥಿಗಳಾದಂಥ ಶಶಿಧರ್ ಸರ್ ಅವರನ್ನ ಆಹ್ವಾನಿಸುತ್ತೇವೆ. ಹಾಗೆ DF ಅವರು ಬರ್ತಾ ಇದ್ದಾರೆ. ಹಾಗೆ ಸಂಘದ ಹಿರಿಯ ಅಧ್ಯಕ್ಷರು, ಗೌರವಾಧ್ಯಕ್ಷರಾದಂಥ ಗಣೇಶ್ ಅವರು, ಹಾಗೂ ಹಾಗೆ ಇಲ್ಲಿನ ಈ ಫಾರೆಸ್ಟ್ ಈ ಇನ್ಚಾರ್ಜ್ ಆಗಿರೋಂಥ ಹನುಮಂತರಾಜ್ ಸರ್ ಇದ್ದಾರೆ ನಮ್ಮ ಜೊತೆ. ಬೇಗ ಬಂದು ಇವರು ಮಾತ್ರ ಅಲ್ಲ, ಇವರ ಫುಲ್ ಟೀಮು ಬೆಳಿಗ್ಗೆಯಿಂದ ಬೇಗ ಬಂದು, ಇವರು ಆಕ್ಚುಲ್ ಆಗಿ ಟೈಮ್ ನಾರ್ಮಲ್ ಆಗಿ 9 ಗಂಟೆ 10 ಗಂಟೆ ಇರುತ್ತೆ. ಬಟ್ ನಮಗೋಸ್ಕರ, ನಮ್ಮ ರಿಕ್ವೆಸ್ಟ್ಗೋಸ್ಕರ ಬೇಗ ಬಂದು ನಮ್ಮ ಜೊತೆನೇ ಇದೆಲ್ಲ ಸೊ ಇವತ್ತಿನ ದಯಮಾಡಿ ಯಾರು ತಪ್ಪು ತಿಳ್ಕೊಬೇಡಿ. ಇಲ್ಲ ಸ್ಟೇಜಲ್ಲಿ ಮಾತಾಡಿಲ್ಲ, ಮುಂದೆ ಮಾತಾಡ್ತಾ ಇರಲಿಲ್ಲ. ಬಂದಿರೋಂಥ ಎಲ್ಲ ಬ್ಯಾರಕ್ ಬಂಡೆ ಕಾವಲ್ B ಬ್ಲಾಕ್ ಅಂತ ಹೇಳಿದ್ರು. ಇದು ಮೊದಲು ಹಿಂದೆ ನಮ್ಮಲ್ಲಿ KFDC ಕರ್ನಾಟಕ ಡಿಸ್ಟ್ರಿಕ್ಟ್ ಕಾರ್ಪೊರೇಷನ್ ಅಂತ ಅವ್ರಿಗೆ ಈ ಜಾಗ ಕೊಟ್ಟಿದ್ದೀವಿ. ಮಾಡಿ 7 ಮೀಟ್ರಿಗೆ ಒಂದೊಂದು ಗಿಡಗಳ ಲೈನ್ ಅಲೈನ್ಮೆಂಟ್ ಮಾಡಿ ನಿಮಗೆ ಅದು ಲೈನ್ ಈಗ ಕಾಣೋದಿಲ್ಲ, ಯಾಕಂದ್ರೆ ವೀಡೆಲ್ಲ ಜಾಸ್ತಿ ಇದೆ.
ಜಾಸ್ತಿ ಇರೋದ್ರಿಂದ ಈಗ ನಿಮಗೆ ಮರಗಳು ಮಾರ್ಕೆಟ್ ಹಾಗಾಗಿ ಇದು ಒಟ್ಟಿಗೆ 500 ಎಕರೆ ಇದೆ. 500 ಎಕರೆನಲ್ಲಿ ಈಗ ಬೆಳಿಗ್ಗೆ ಸುಮಾರು ಒಂದು 3 ವರ್ಷ, ಇದು 4ನೇ ವರ್ಷ ರನ್ನಿಂಗು. ಸಾರ್ವಜನಿಕರಿಗೆ ಇದನ್ನು ಅನುವು ಮಾಡಿಕೊಟ್ಟಿದ್ದಾರೆ. ಬೆಳಿಗ್ಗೆ 6ರಿಂದ 9 ಮತ್ತು ಮಧ್ಯಾಹ್ನ 3ರಿಂದ 5 ವಾಯುವ್ಯ ಆರಕ್ಕೆ ಅಂತ. ಹಾಯ್ ಸರ್. ಶಶಿಧರ್ ಸರ್, ಡಾಕ್ಟರ್ ಎಚ್ ಶಶಿಧರ್ ಸರ್ ಅವ್ರ ಬಗ್ಗೆ ನಾನು ಇಲ್ಲಿ ನೋಡ್ತಾ ಇದ್ರೆ ಒಂದು 8 ಪೇಜ್ ಇದೆ ನಮ್ಮ ಹತ್ರ. ವೆರಿ ಬ್ರೀಫ್ ಆಗಿ ಹೇಳ್ತೀನಿ. ಈಸ್ ಅನ್ PhD in agriculture sciences from Bangalore University, and he has done his after his PhD he has done in genetic engineering. ಅದರ ಮೇಲೆ ಅವರು ಸ್ವಲ್ಪ ಕೋರ್ಸಸ್ ಮಾಡಿದ್ದಾರೆ. He has done lot of research papers and it has been published, and basically he is from Shivamogga, and post retirement he is into business. Another thing is Cultiva anta innond company where it is into manufacturing agriculture. So this is a very brief introduction. ಪರಿಸರದ ಬಗ್ಗೆ ಇದ್ರ ಬಗ್ಗೆ ಏನು ಹೇಳ್ತಾರೆ ಅಂತ ನಾವು ಕಾದು ಕೂತ್ಕೊಂಡಿದ್ವಿ. ನನ್ನನ್ನು ಆಹ್ವಾನಿಸೋದಕ್ಕೆ ಧನ್ಯವಾದಗಳು. ಗಿಡಗಳ ಜೊತೆ ಇದ್ದರೆ ಜೀವನ ಇನ್ನೊಂದು 2 ವರ್ಷ ಮುಂದೆ ಚೆನ್ನಾಗಿ ಜೀವನ ಮಾಡ್ಬೋದು. ಹೀಗಾಗಿ ಗಿಡದ ಬಗ್ಗೆ ಮಾತಾಡೋಕ್ಕೆ ನಿಮಗೆಲ್ಲ ಗೊತ್ತಿರೋದು. ಆದರೆ ಒಂದೇ ಒಂದು 2 ಪ್ರಶ್ನೆಗಳು ಅಷ್ಟೇ ಡಿಸ್ಕಸ್ ಮಾಡ್ತೀನಿ. 10 ಮಿನಿಟ್ಸ್ ಟೈಮ್ ಕೊಟ್ಟಿದ್ದು. ಒಂದು ಪ್ರಶ್ನೆ ದೊಡ್ಡವರಿಗೆ, ಇನ್ನೊಂದು ಪ್ರಶ್ನೆ ಸಣ್ಣ ಮಕ್ಕಳಿಗೆ. ಫಸ್ಟ್ ಪ್ರಶ್ನೆ, ಮನುಷ್ಯರು ನಾವು ತುಂಬ ನಮ್ಮ IQ ಗೊತ್ತಲ್ಲ, IQ ಇಂಟೆಲಿಜೆನ್ಸ್ ಕ್ವಶನ್, ತುಂಬ ಬುದ್ಧಿವಂತರು ಅಂದ್ಕೊಂಡಿದ್ದೀವಿ. ಇಡೀ ದಟ್ಸ್ ಎಂಟಿಟಿ, ಲೈಫ್ ಎಂಟಿಟಿ, ದಟ್ಸ್ ದ ರೋಲ್ ಆಫ್ ದ ಬ್ರೈನ್. ದಟ್ಸ್ ವೈ ಇಟ್ಸ್ ಕಾಲ್ಡ್ ಬ್ರೈನ್. ಓಕೆ, ದಟ್ಸ್ ಮೋಸ್ಟ್ ಇಂಪಾರ್ಟೆಂಟ್. Plants have brains in their root tips. Roots, you know roots. Every plant has a root. Yes. Great. And every root has a tip. Root tip. Brain is there. So the whole plant is in control of the root tip. Whatever the root tip says, the plant has to listen. Okay, so they have more brains, and you cut one brain, one will germinate. But if you cut one brain, it's gone. So that's why we protect itara ella. But ಗಿಡಕ್ಕೆ ಚಳಿ ಆದರೆ ಬಿಸಿಲಲ್ಲಿ ಏನು ಹೋಗುತ್ತೆ ಎಲ್ಲರೂ. ಹಿರಿಯರೇ ಪಾಪು ಚಿಕನ್ ಚಿಕನ್ ನೋಡ್ಕೊಂಡು ಯಾವ ಮರ ಸ್ಟ್ರೈಟ್ ಆಗಿದೆ, ಯಾಕೆ ಬೆಂಡ್ ಆಗಿದೆ ಅಂತ ಕರೆ ತಿನ್ಬೇಕು. ಅದು ಈಗ ದೊಡ್ಡದಾಗಿ ಜನ ಜಾಸ್ತಿ ಸೇರಿ ಈಗೊಂದು ಅಸೋಸಿಯೇಷನ್ ಮಾಡಿ ಅದರಿಂದ ಚಾರಿಟಿ ವರ್ಕ್ ಸ್ಟಾರ್ಟ್ ಮಾಡುವ ಅಂತ ಎಲ್ಲ ಲೈಕ್ ಮೈಂಡೆಡ್ ಜನ ಸೇರಿದ್ರು. ಸೊ ಈ ಲೈಕ್ ಮೈಂಡೆಡ್ ಅಲ್ಲಿ ಏನು ವರ್ಕ್ ಮಾಡೋದು ಅಂತ ನೋಡಿದಾಗ ಎಜುಕೇಷನ್ ಪರ್ಪಸ್ ಆಗಿ ಮತ್ತೆ ನಮ್ಮ ಪೇಷಂಟ್ಗಳಿಗೆ ಡೊನೇಷನ್ ಕೊಡೋದಾಗ್ಲಿ, ಅಥವಾ ಮನೆಯಲ್ಲಿರೋರಿಗೆ ಒಂದು ಮನೆ ಕಟ್ಕೊಡೋದಾಗ್ಲಿ, ಅಥವಾ ಟೀಚರ್ಗಳಿಗೆ ಕೆಲವು ಏಡೆಡ್ ಸ್ಕೂಲ್ನಲ್ಲಿ ಟೀಚರ್ಸ್ಗೆ ಸಂಬಳ ಬರೋದು, ಎಲ್ಲ ಮೆಂಬರ್ಗಳು ಕೊಡುವಂಥ ಅಸೋಸಿಯೇಷನ್ ಫೀಸು, ಮತ್ತೆ ಇನ್ನು ಹೆಚ್ಚು ಒಳ್ಳೆ ಮನಸ್ಕರು ಇರುವಂಥವ್ರು ಒಂದು ಸ್ವಲ್ಪ ಹೆಚ್ಚು ಕೊಡುವಂಥ ದುಡ್ಡಿಂದ ನಾವು ಇಲ್ಲಿವರೆಗೂ ಡೊನೇಷನ್ ಮಾಡ್ಕೊಂಡು ಬಂದಿದ್ದೀವಿ. ನಮ್ಮ ಅಸೋಸಿಯೇಷನಲ್ಲಿ ರೀಸೆಂಟಾಗಿ ನಾನು ಅಧ್ಯಕ್ಷ ಆದಮೇಲೆ ಪಾಂಡು ಸರ್ ಮುಂಚಿನ ಅಧ್ಯಕ್ಷರು ಅವರು ಬಿಟ್ಟು ಕೊಟ್ಟಾದ್ಮೇಲೆ ನಾವು ಒಂದು ಪ್ರೋಗ್ರಾಮ್ ಮಾಡಿದ್ವಿ. ಅದು ಕಾವೂರು ಕಾಲೇಜ್, ಮಂಗಳೂರು ಕಾವೂರು ಕಾಲೇಜಲ್ಲಿ ಡಿಗ್ರಿ ಸ್ಟೂಡೆಂಟ್ಸ್ ಅಡ್ಮಿಷನ್ ಕಮ್ಮಿ ಆಗಿದೆ. ಯಾಕೆಂದ್ರೆ ಅವ್ರಿಗೆ ಫೀಸ್ ಎಲ್ಲರಿಗೆ ಜೂಟ್ ಬ್ಯಾಗ್ಸ್ ಪ್ಲಾಂಟ್ ಅ ಟ್ರೀ ಟುಡೇ ಆ್ಯಂಡ್ ಲೆಟ್ ದ ಫಾರೆಸ್ಟ್ ಥ್ಯಾಂಕ್ ಯು ಟುಮಾರೋ ಬ್ಯಾಗನ್ನು ಇಟ್ಕೊಂಡು ಪ್ಯಾಕ್ ಅಪ್. ಇವತ್ತು ಭಾನುವಾರ ನಾವು ಬೆಳಿಗ್ಗೆ 6 ಗಂಟೆಗೆ ಈರ್ ಪಲ್ಲೆ ಏನೆಲ್ಲ ಸಿಕ್ಕಿತ್ತು ನಿಂಗೆ? ಏನೆಲ್ಲ ಸಿಕ್ಕಿತ್ತು? ತೋರಿಸಿ ಜೂಟ್ ಬ್ಯಾಗ್. ಹಾಂ ಮತ್ತೆ
ಹಾಂ ತೋರಿಸಿ ಸರ್ಟಿಫಿಕೇಟ್. ಮತ್ತೆ ಮತ್ತೆ ಮತ್ತೇನು ಸಿಕ್ಕಿತ್ತು? ಮತ್ತೇನು ಸಿಕ್ಕಿತ್ತು? ಹಾಂ ಮ್ಯಾಗ್ನೆಟ್. ಹಾಂ ತೋರಿಸಿ ಮ್ಯಾಗ್ನೆಟ್ ಎಲ್ಲಿದೆ? ಅದರಲ್ಲಿಲ್ವಾ? ಇದರಲ್ಲಿದೆಯಾ? ಇದರಲ್ಲಿಲ್ಲ. ಏನು ಬರ್ದಿದೆ ಅದರಲ್ಲಿ? Plant a tree today and let the forest thank you tomorrow. Someone feed a forest begins with the beginning. ಓ ನೈಸ್. ಮೊನ್ನೆ ಹೇಳ್ತಾ ಇದ್ರಲ್ಲ ಏನೇಳ ಯಾರೋ ಗಿಡ ತೆಗೆದ್ರು ಅಂತ. ನಿಮ್ಮ RCB ಫಾಲೋವರ್ಸ್ ಇದ್ದಾರಲ್ಲ, ಅರ್ಬನ್ ಫಾರೆಸ್ಟೇಷನ್ BBMP ಅಡಿಯಲ್ಲಿ ಮೊನ್ನೆ ನಿಮ್ಮ ಸೆಲೆಬ್ರೇಷನ್ ಲೆಕ್ಕದಲ್ಲಿ ಒಂದು 100-200 ಗಿಡ ರೋಡ್ ಸೈಡಲ್ಲಿ ತೆಗೆದಿದ್ದೀರಾ. ಅದ್ರ ನಿಮ್ಮ ಡಾಟ್ ಬಾಲ್ಗಿಂತ ಜಾಸ್ತಿ ಗಿಡ ತೆಗೆದಿದ್ದೀರಾ ಅನ್ಸುತ್ತೆ, ಅಥವಾ ಜಾಸ್ತಿನೇ ನೀವು ತೆಗೆದಿರ್ಬೋದು. ಸೊ ಅದನ್ನು ತಿರ್ಗಾ ಅಫಾರೆಸ್ಟ್ರೇಷನ್ನು ಡಿಫಾರೆಸ್ಟ್ರೇಷನ್ ಎಲ್ಲ ಕೌಂಟ್ ಆಗುತ್ತೆ. ದಯವಿಟ್ಟು ಗಿಡ ನಡಿ, ಯಾವ್ದು ತೆಗೆದಿದ್ದೀರೋ ಅದನ್ನ ನಡಬೇಕು. ಇವತ್ತು 200 ಗಿಡ ನಟ್ಟಿ. ನನ್ನ ಕೊಲೆಗೂ ಅಭಿಜಿತ್ ಅಂತ ಹಾಯ್ ಮಾಡಿದ್ದೀನಿ. ಇದು ನನ್ನ ಇನ್ನೊಂದು ಕೊಲೆಗೂ ಅಭಿಷೇಕ್ ಅಂತ. ಇದು ಅನೂಪ್ ಅಂತ. ಮಹೇಶ್ ಅಣ್ಣ. ಎಸ್ 2 ವಾರ ಇದೆ. 1 ತಿಂಗಳು ಮರ ಆತು ಪಂಡಿಗುಂಡು. ಪ್ರೇಯರ್ ನೋಡ್ಬಂದ್ರೆ